ಆಗ್ತಿದೆ. ನನ್ನ ಅಣ್ಣ ಅದಕ್ಕೆ ಆಸೆಯಂತೆ ಈ ತಾಲೂಕಿನ SI ಆಗಿ ಆರಕ್ಷಕನಾಗಿ ಬಂದಿದ್ದೇನೆ. ಈ ಗಳಿಗೆಯಲ್ಲಿ ನಮ್ಮ ಅಣ್ಣ ಅದಕ್ಕೆ ಇದ್ದಿದ್ರೆ ಅದೆಷ್ಟು ಸಂತೋಷ ಪಡ್ತಿದ್ರೋ ಕಾಣೆ. ದೇವ್ರೇ, ನನಗೆ ಅಧಿಕಾರವನ್ನು ಕೊಟ್ಟೆ, ಹಣವನ್ನು ಕೊಟ್ಟೆ, ದಕ್ಷತೆಯನ್ನು ಕೊಟ್ಟೆ. ಆದ್ರೆ ನನ್ನ ತಂದೆ ತಾಯಿ ಸಮಾನವಾದ ನನ್ನ ಅಣ್ಣ ಅತ್ತಿಗೆಯನ್ನು ಕಿತ್ಕೊಂಡೆ. ಅವರ ಪ್ರೀತಿ ವಾತ್ಸಲ್ಯವನ್ನು ಕಿತ್ಕೊಂಡೆ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ ನನ್ನ ದೀಪಾಳನ್ನು ಕಿತ್ಕೊಂಡೆ. ಅದು ಸಾಲದು ಅಂತ ಕಳಂಕನೆಂಬ ಪಟ್ಟವನ್ನು ಕಟ್ಟಿ ನನ್ನನ್ನು ಮನೆಯಿಂದ ಹೊರಗೋಗಿ ಮಾಡಿದೆ. ಇವೆಲ್ಲ ಯಾವ ಜನ್ಮದಿಗೆ ಶಿಕ್ಷೆಯಪ್ಪ? ದೇವ್ರೇ, ಬೇಡಪ್ಪ ಬೇಡ. ನಾನು ಈಗಾಗಲೇ ಸಾಕಷ್ಟು ನೊಂದು ಬೆಂದಿದ್ದೇನೆ. ನಿನ್ನ ಕೈ ಮುಗ್ದೆ ಕೇಳ್ಕೊತೀನಿ, ಈ ನನ್ನ ಕಷ್ಟದಿಂದ ಸರಮಾಲೆಯಿಂದ ದೂರ ಮಾಡಪ್ಪ. ನನ್ನ ಅಣ್ಣ ಅತ್ತಿ ಪ್ರೀತಿ ವಾಸನೆ ನನ್ನ ಬೇಗ ಸಿಗುವಾಗ ಮಾಡಪ್ಪ. ಇರ್ಲಿ, ಇನ್ ಮುಂದೆ ಗುಪ್ತ ಮಾಹಿತಿಯಾಗಿ ಅನುಸಾರ ಸಾಕ್ಷಿ ಸಿಕ್ಕಿರೋ ಆ ದೇಹದ ಬಗ್ಗೆ ಏನಾದ್ರು ರುದ್ರಭೂಮಿಯಲ್ಲಿ ಪುರಾವೆ ಸಿಕ್ಕಿದ್ರು ಸಿಕ್ಬೋದು. ಅದ್ರ ಬಗ್ಗೆ ಮೊದಲು ತನಿಖೆ ಮಾಡೋಣ. ಬರ್ತೀನಿ. ಕಾಲ ಕಳೆಯುತ್ತಿದೆ, ಸಮಯ ಮೀರುತ್ತಿದೆ. ನಾನು ಬಯಸಿದ ಗುಲಾಬಿ ಹೂವು ಮುಳ್ಳಾಗಿ ಭ್ರಮಿಸುತ್ತಿದೆ. ಆ ಧರ್ಮಣ್ಣನ ಮನೆ ಬೆಂಕಿ ಬಿರುಗಾಳಿಗೆ ಸಿಕ್ಕಿ ಅಲ್ಲೋಲ ಕಲ್ಲೋಲವಾಗಿದೆ. ಆ ಸೇಡಿನ ಮರ್ಮ ಹೊತ್ತ ಹೆಣ್ಣು ಧರ್ಮಣ್ಣನ ಸಂಸಾರವನ್ನು ಧರ್ಮಣ್ಣನ ಸಂಸಾರಕ್ಕೆ ಉಣ್ಣಾಗಿ ನನ್ನ ಮೇಲಿನ ಸೇಡನ್ನ ಆ ಕುಟುಂಬದ ಮೇಲೆ ತೀರಿಸಿಕೊಳ್ಳುತ್ತಿದೆ. ಆ ಹೆಣ್ಣು ವೀರ ರಮಣಿಯಾಗಿ ವಿಜೃಂಭಿಸುತ್ತಾಳೆ. ಇದು ಎಂತ ವಿಚಿತ್ರ! ವಿಷಗಾಳಿಯಿಂದ ನಿಸವಾನನಾದ ಈ ವಿಷಕಂಠನ ಮುಂದೆ ಯಾವ ಕುತಂತ್ರ ಕಾಪಟ ನಾಟಕವೋ ಫಲಿಸುವುದಿಲ್ಲ. ಹಲೋ ವಿಷಕಂಠ, ಇವತ್ತು ನಂಗೆ ತುಂಬಾ ಅಂದ್ರೆ ತುಂಬಾ ಸಂತೋಷ ಆಗ್ತಿದೆ ಗೊತ್ತಾ. ನನ್ ಸಂತೋಷ ಎಷ್ಟು ಅಂತ ಅಷ್ಟಿಷ್ಟು ಅಂತ ಹೇಳೋಕೆ ಆಗಲ್ಲ, ಅಷ್ಟು ಖುಷಿಯಾಗಿದ್ದೀನಿ ಗೊತ್ತಾ. ಪರವಾಗಿಲ್ಲ. ಅದ್ ಸರಿ, ಅಂಕಲ್ ಎಲ್ಲಿ ಕಾಣಿಸ್ತಾ ಇಲ್ಲ? ಅಂಕಲ್ ಬರ್ತಾ ಇದ್ದಾರೆ ತಾರ. ನಿಮ್ಮ ಅಪ್ಪ ಕಣೋ, ನಾನ್ ಅಂಕಲ್ ಅಂದ್ರೆ ನೀನು ಅಂಕಲ್ ಅಂತೀಯಲ್ಲ. ನಮ್ಮಪ್ಪನ ನಿನ್ನಂಕಲ್ ಅಂತ ಹೇಳಿದೆ ನಾನು. ಅಯ್ಯೋ, ಸೋ ಸ್ವೀಟ್ ನೀನು. ತಾರ, ಏನಮ್ಮ ಇವತ್ತು ಇಂತ ಸಂತೋಷವಾಗಿದ್ದೀಯಲ್ಲಮ್ಮ? ಯಾವಾಗ ಬಂದಮ್ಮ ನೀನು? ಈಗ ತಾನೇ ಬಂದೆ ಅಂಕಲ್. ನಿಮ್ಗೆ ಕಾಯ್ತಾ ಇದೆ. ನಾನು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ. ನನ್ಗಿರೋ ಆಪ್ತರಂದ್ರೆ ನೀವೇ ತಾನೇ. ನನ್ ಸಂತೋಷನ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಓಡೋಡಿ ಬಂದ್ಬಿಟ್ಟೆ ಗೊತ್ತಾ ಅಂಕಲ್. ನಂಗೂ ಸಂತೋಷ ಕಣಮ್ಮ. ಅದೇನಂತ ಹೇಳಮ್ಮ, ನನ್ನ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ. ಹೇಳ್ತೀನಿ ಅಂಕಲ್. ಅಂಕಲ್, ನಾನ್ ಅನ್ಕೊಂಡಂಗೆ ಆ ಧರ್ಮಣ್ಣನ್ ತಮ್ಮನ್ ಮದ್ವೆ
ಮಾಡ್ಕೊಂಡು ಅವ್ರ ಮನೆಗೆ ಸೊಸೆಯಾಗಿ ಹೋದೆ. ಆಮೇಲೆ ನನ್ನ ಅಕ್ಕ ದೀಪನ್ನ ಅವನು ನರಳಿ ನರಳಿ ಸಾಯೋ ಹಾಗೆ ಮಾಡದ್ನಲ್ಲ, ಆ ಕಾರಣಕ್ಕೆ ಅವ್ರ ಮನೇಲಿರೋ ಪ್ರತಿ ಒಬ್ರು ಬೀದಿ ಪಾಲ್ ಮಾಡ್ದೆ. ಈಗ ಆ ಮನೆಗೆ ನಾನೊಬ್ಳೆ ರಾಣಿ ಮಹಾರಾಣಿ ಅಂಕಲ್. ಒಳ್ಳೆ ವಿಚಾರನೇ ಹೇಳಿದಮ್ಮ. ಅವರು ಮಾಡಿದ ತಪ್ಪಿಗೆ ಒಳ್ಳೆ ಶಿಕ್ಷೆಯನ್ನೇ ಕೊಟ್ಟಿದ್ದೀಯೆ. ನಿನ್ನಂತ ಚರ ತುಂಬಿದ ಹೆಣ್ಣನ್ನ ಅಭಿನಂದಿಸುತ್ತೇನಮ್ಮ, ಅಭಿನಂದಿಸುತ್ತೇನೆ. ತಾರಾ, ನಿನ್ನಂತ ವೀರ ಮರಿಗಳೇರು ಒಂದೊಂದು ಮನೇಲಿದ್ರು ಅದು ನಂದಾಗೋಕುಲ. ನೋಡಿ, ಒಳ್ಳೆಯ ಕೆಲಸಕ್ಕೆ ನಂದಾಗೋಕುಲವಾಗುತ್ತೆ. ಅದು ಕೆಟ್ಟ ಕೆಲಸಕ್ಕೆ ಸ್ಮಶಾನವಾಗುತ್ತೆ. ನೋಡು, ಅದಕ್ಕೆ ಅಂಕಲ್ ನೋಡಿ, ಈ ಸಂತೋಷನ ಹಂಚ್ಕೋಬೇಕು ಅಂತ ನಿಮ್ ಫೇವ್ರೆಟ್ ಮೈಸೂರ್ ಪಾಕ್ನ ಬೆಂಗಳೂರು ಪುಲ್ಲಾರೆಡ್ಡಿಯಿಂದ ಡೆನ್ಸೋ ಮಾಡಿ ತರ್ಸ್ಕೊಂಡ್ ಬಂದಿದ್ದೀನಿ ಗೊತ್ತಾ. ಅದಕ್ಕೆ ಈ ಸಿಹಿನ ಕೊಟ್ಟು ಸಿಹಿ ವಿಚಾರನ ಹಂಚ್ಕೋಬೇಕು ಅಂತ ಓಡೋಡಿ ಬಂದೆ ಅಂಕಲ್. ಬೇಗ ಕೊಡಮ್ಮ. ಅಯ್ಯೋ, ನನ್ನ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ, ಬಾಯಿ ಬೇರೆ ಚಪ್ಪಲಿಸ್ತಾ ಇದೆ. ಅಯ್ಯೋ, ತಗೊಳ್ಳಿ ಅಂಕಲ್, ತಿನ್ನಿ 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 ಅಂಕಲ್. ವಿಷಕಂಠ, ಒಳ್ಳೆ ಇಲ್ಲ. ಯಾರೇ ನೀನೆ ತಿನ್ಸು. ಖಂಡಿತ ನಾನೇ ತಿನ್ಸ್ಬೇಕು, ತಿನ್ನಿ. ಚೆನ್ನಾಗಿದೆ ಅಲ್ಲ? ತುಂಬಾ ನಿನ್ನಷ್ಟೇ ಚೆನ್ನಾಗಿದೆ. ಒಳ್ಳೆ ನಂದಿನಿ ತುಪ್ಪನೇ ಹಾಕಿದ್ದಾರೆ. ಅವಳ ಜೀವನನು ಹಾಳು ಮಾಡ್ಕೋದಲ್ದೆ ಆ ಧರ್ಮಣ್ಣನ ಜೀವನನು ಹಾಳು ಮಾಡ್ಬಿಟ್ಟು ಈ ಮುಂಡಿದ್ಕೆ ಯಾವಾಗ ಬುದ್ಧಿ ಬರುತ್ತೋ ಲೇ ಕತ್ತೆ ಬಿಡತ್ತದೆ. ನಿನ್ ಜೀವನ ಎಲ್ಲ ಬರೀ ಗೊಣಗಾಡೋದೇ ಆಗೋಯ್ತಲ್ಲ. ನೀನ್ ಏನ್ ಮಾತಾಡ್ತೀಯ? ಒಂದ್ ಸ್ವಲ್ಪನೂ ಕೂಡ ನನ್ಗೆ ಅರ್ಥ ಆಗ್ತಾ ಇಲ್ಲ. ಸುಮ್ನೆ ಬಾಯಿ ಮುಚ್ಕೊ ನಿಂತ್ಕೊಳ್ಳ, ಇಲ್ಲ ಅಂದ್ರೆ ಯಾಕಿರ್ಸಿ ಎಡೆ ಓದ್ಬಿಡ್ತೀನಿ ನೋಡು. ಇದೆಲ್ಲ ನನಗೆ ಬೇಕಿತ್ತಾ? ಏನಾದ್ರೂ ಮಾಡ್ಕೊಂಡು ಹೋಗಿ ಹಾಳು ಮಾಡ್ಕೊಂಡು ಹೋಗಿ. ತಾರಾ, ನೀನ್ ಕೊಟ್ಟ ಸಿಹಿ ತುಂಬಾ ಚೆನ್ನಾಗಿದೆ. ಆ ತಿಪ್ಪೆ ನನ್ನ ಮಗನಿಗೆ ಸ್ವಲ್ಪ ಕೊಟ್ಟು ಅವನ ಬಾಯಿ ಮುಚ್ಚ ಕೇಳು. ಅಯ್ಯೋ ವಿಷಕಂಠ, ಇಂಥವ್ರಿಗೆಲ್ಲ ಸಿಹಿ ಕೊಡ್ಬಾರ್ದು. ಅವರು ಉಂಡು ಮನೆಗೆ ಜಂತಿ ಬಗೆಯುವಂತವ್ರು. ಇಂಥವ್ರಿಗೆ ಸಿಹಿಲಿ ವಿಷ ಹಾಕಿ ಸಾಯಿಸ್ಬಿಡ್ಬೇಕು. ಸರಿಯಾಗಿ ಹೇಳಿದೆ ಕಣಮ್ಮ. ನೀನು ತಿಂತಾ ಇದೀನಮ್ಮ ನಂದಿನಿ ತುಪ್ಪ, ಸ್ವಲ್ಪ ಇದು ಹಾಕ್ಬಿಟ್ಟಿದ್ದಾರೆ. ನೀವು ಸೋ ಸ್ವೀಟ್ ಅಂಕಲ್. ಪುಲ್ಲಾರೆಡ್ಡಿ ಫೇಮಸ್ ಆಗಿರೋದೇ ತುಪ್ಪದಲ್ಲಿ ಸ್ವೀಟ್ ಮಾಡೋದಕ್ಕೆ. ಹೌದಾ? ತಿನ್ನಿ ಅಂಕಲ್, ಪ್ಲೀಸ್ ತಿನ್ನಿ. ನಾನು ಬೆಂಗಳೂರಿಂದ ತಂದಿದ್ದ ಸ್ವೀಟ ಎಲ್ಲಿಂದ ತಂದಿದ್ದೀಯ? ಕರೆಕ್ಟ್ ಆಗಿ ಹೇಳ್ಬಿಡ್ತೀನಿ. ನಾನು ಹೇಳ್ತಾ ಇಲ್ವಾ ಅಂಕಲ್, ಪುಲ್ಲಾರೆಡ್ಡಿಯಿಂದ ಆಫರ್ ಅಲ್ಲಿ ಇದನ್ನು ತಗೊಂಡು ಡೆನ್ಸೋ ಮಾಡಿಸ್ಕೊಂಡಿದ್ದೀನಿ ಗೊತ್ತಾ. ಹೌದಾ? ಕಡಿಮೆ ಟೈಮಲ್ಲಿ ಚೆನ್ನಾಗಿದೆ. ಇಂಥ ಬಡ್ಡಿ ಮಕ್ಕಳಿಗೆ ವಿಷ ಹಾಕಿ ಸಾಯಿಸ್ಬಿಡ್ಬೇಕು. ನಮ್ಮ ಮನೆ ಬಿಟ್ಟಿ ಅನ್ನ ಉಂಡಿ ಕೊಂಪೊಂದಿದೆ. ಹೇಳಿ, ನೀವು ಮಾಡೋದು ಪಾಪದ ಕೆಲಸಕ್ಕೆಲ್ಲ ಎಗ್ಲು ಕೊಟ್ಕ ಬನ್ನಲ್ಲ. ನನಗೆ ವಿಷ ಹಾಕಿ ಸಾಯ್ತು, ಇನ್ನೇನ್ ಮಾಡ್ತೀರಾ? ಆಯ್ತು, ಬಾಯಿ ಮುಚ್ಕೊಂಡಿರಲೇ. ತುಂಬಾ ನಿನ್ನ ನಗುನಂತೆನೇ ಚೆನ್ನಾಗಿದೆ. ಅದಕ್ಕೆ ತಾನೆ ಇನ್ನೊಂದು ಪೀಸ್ ನಿಂಗೆ ಸಾಯಿ. ನಿನ್ ಮನ್ಸು ಕೂಡ ಸರಿಯಾಗಿದೆ ತರ. ಇನ್ನೊಂದು ವಿಷಯ ತರ, ಏನ್ ವಿಷಕಂಠ? ಬೇಜಾರು ಮಾಡ್ಕೊಳ್ಳಲ್ಲ ಅಂದ್ರೆ ವಿಶಾಲ್ನ ಕೈ ಹಿಡಿದಿದ್ದೆ. ವಿಶಾಲ್ನಿಂದ ದೂರ ಆದೆ ಅಂತ ಬೇಜಾರು ಮಾಡ್ಕೊಬೇಡ. ಯಾಕೋ ಸಿಗ್ನಲ್ ಕೊಡ್ತಾನೆ. ಯಜಮಾನ್ರೆ, ಏನಾಯ್ತು? ಏನು? ಸಿಗ್ನಲ್ ಬೀಳ್ತಾ ಇದೆ ಕಲ. ನೀನು ನನ್ ಕೊರಳಿಗೆ ಮಾಂಗಲ್ಯ ಕಟ್ತೀಯ? ಅಯ್ಯ ಗೋಪಾಲ್, ನನ್ನ ಮಗನೇ, ಇನ್ನೊಂದು ಕೆಲವು ಕ್ಷಣಗಳು ಅಷ್ಟೇ ಕೊಡೋ ನಿನ್ನ ಜೀವ ಇರೋದು.
ಹಾ ಯಮಧರ್ಮ ನಿನ್ನ ಕುಣುಕಿ ಹಾಕಿ ಕರ್ಕೊಂಡೋಗಕ್ ಬರ್ತಾ ಇದ್ದಾನೆ. ಇವನು ನನಗ್ ತಾಲಿ ಕಟ್ತೇನಂತೆ. ಅಯ್ಯೋ ಅಯ್ಯೋ ಹೊಟ್ಟೆ. ಲೇ ತಿಪ್ಪೆ, ಲೇ ತಿಪ್ಪೆ ನನ್ನ ಮಗನೇ, ಎಲ್ಲಿದ್ದೀನ? ಬೇಗ ಯಾವ್ದಾರ ಅವನ್ ಕಾರ್ ಹಿಡ್ಕೊಂಡ್ ಕರ್ಕಬಾರಲ್ಲ. ಹೊಟ್ಟೆ ಉರೇ, ಹೊಟ್ಟೆ ಉರೇ, ಅಯ್ಯೋ ಉರೇ, ಅಯ್ಯೋ ಹೊಟ್ಟೆ ಉರೇ, ತಡ್ಕೊಳಕ್ ಆಗ್ತಾ ಇಲ್ಲ. ಇದೆಂತ ಮೈಸೂರು ಪಾಕ್ ತಿನ್ನೋ ಗೊತ್ತಿಲ್ಲ. ನಂದಿನಿ ತುಪ್ಪ ಹಾಕಿದ್ರು ಒಳಗಡೆ ಇನ್ನೇನು ಹಾಕಿದ್ರು ಗೊತ್ತಿಲ್ಲ. ತಾರಾ, ಏನ್ ಮಾಡ್ದೆ ನೀನು ತಾರಾ? ಏನ್ ಮಾಡೋದ್ನ? ಏನು ಮಾಡ್ಲಿಲ್ಲ. ಸ್ವೀಟ್ಗೆ ವಿಷ ಬೆರೆಸಿ ಪಾಪ್ ನನ್ ಮಕ್ಳು ಸಾಯ್ಲಿ ಅಂತ ಕೊಟ್ಬಿಟ್ಟೆ ಅಷ್ಟೇ. ವಿಷ ಬೆರ್ಸ್ತ್ಯಾ? ಆಡಿದ ಆಟಕ್ಕೆ ಮಾಡಿದ ಮೋಸಕ್ಕೆ ವಿಧಿ ನೀಡಿದ ಶಿಕ್ಷೆ. ಆಡಿದ ಆಟಕ್ಕೆ ಮಾಡಿದ ಮೋಸಕ್ಕೆ ವಿಧಿ ನೀಡಿದ ಶಿಕ್ಷೆ. ತಾವೇ ಮಾಡಿದ ತಪ್ಪಿಗಾಗಿ ಇದು ವಿಧಿ ನೀಡಿದ ಶಿಕ್ಷೆ. ವಿಧಿ ನೀಡಿದ ಶಿಕ್ಷೆ, ಇದು ವಿಧಿ ನೀಡಿದ ಶಿಕ್ಷೆ. ಪಾಪ್ ನನ್ ಮಕ್ಳ, ನೀವ್ ಮಾಡಿದ ಅನ್ಯಾಯ ಒಂದ ಎರಡ? ಬಡವ್ರಿಗೆಲ್ಲ ಕಳ್ಬಡ್ಡಿ ದಂದ ಸಾರಾಯಿನ ಕುಡ್ಸಿ ಅವ್ರಿಡೀ ಸಂಸಾರನೇ ಸರ್ವನಾಶ ಮಾಡ್ಬಿಟ್ರಿ. ಎಷ್ಟೋ ಜನ ಅಮಾಯಕ ಹೆಣ್ಮಕ್ಳುಗಳ ಶೀಲನ ಹಾಳು ಮಾಡಿ ಅವ್ರನ್ನ ಮಣ್ಣಲ್ಲಿ ಮಣ್ಣಾಗೋಗ್ ಮಾಡಿದ್ರಿ. ಅದಕ್ಕೆ ಕಣೋ ನನ್ನ ಅಕ್ಕನ ಜೀವ ಸಹಿತ ಅವಳೆ ನರಳಿ ಸಾಯೋ ಹಾಗೆ ಮಾಡ್ಬಿಟ್ಟಿಯಲ್ಲ. ಅದಕ್ಕೆ ನೀವುಗಳು ಕೂಡ ನನ್ನ ಮುಂದೆ ನರಳಿ ಸಾಯೋ ಹಾಗೆ ನಾನ್ ಮಾಡ್ದೆ. ಅಣ್ಣ ಅಣ್ಣ ಬನ್ನಿ ಅಣ್ಣ ಇಲ್ಲಿ ನೋಡಿ. ನಾನಂತೂ ನನ್ನ ಸಂಸಾರಕ್ಕಾಗಿರೋ ಅನ್ಯಾಯಕ್ಕೋಸ್ಕರ ಹಾಲ್ನಂತ ಧರ್ಮಣ್ಣವ್ರ ಸಂಸಾರನ ಹಾಳು ಮಾಡಿಬಿಟ್ಟೆ. ಕೊನೆಗೂ ನನ್ನ ಅಕ್ಕನಿಗೆ ನ್ಯಾಯ ಕೊಡಿಸಿದ್ದೀನಿ. ಅವಳ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ, ಅಷ್ಟು ಸಾಕು. ನಾನು ಮಾಡಿರೋ ತಪ್ಪಿಗೆ ನಾನು ಕೂಡ ಶಿಕ್ಷೆ ಅನುಭವಿಸ್ಬೇಕು. ಇವ್ರ ಸಾವಿಗೆ ನಾನೇ ಕಾರಣ ಅಂತ ಹೇಳಿ ಪೊಲೀಸವ್ರ ಹತ್ರ ಶರಣಾಗ್ತೀನಿ. ಬರ್ತೀನಿ ಅಣ್ಣ. ಇಲ್ಲೋಗ್ತಿದ್ಯಮ್ಮ, ನೀನು ಸರಿಯಾಗಿ ಮಾಡಿದ್ಯಾ. ಇಂಥ ನನ್ನ ಮಕ್ಕಳಿಗೆ ಏನ್ ಆಗ್ಬೇಕಿತ್ತು ಅದು ಸರಿಯಾಗಿದೆ. ನೀನೇನು ತಲೆ ಕೆಡ್ಸ್ಕೊಬೇಡ. ಅವಮಾನ ತಾಳ್ಲಾರ್ದೆ ಸಿಹಿಲಿ ವಿಷ ತಿಂದು ನೆಗೆದು ಬಿದ್ದು ಹೋದ್ರು ಅಂತ ಪೊಲೀಸವ್ರಿಗೆ ನಾನು ಹೇಳ್ತೀನಿ. ನೀನು ಹೋಗಿ ಮೊದಲು ಆ ಧರ್ಮನ ಸಂಸಾರನ ಉಳಿಸು, ನಿನ್ನ ಜೀವನನ ಸರಿಪಡಿಸ್ಕೊ. ಹೋಗಿ ಅವ್ರ ಹತ್ರ ಮತ್ತು ಕ್ಷಮೆ ಕೇಳಿ ಅವ್ರ ಮನೆ ಸೇರ್ಕೊ. ಅಣ್ಣ, ಯಾವ ಜನ್ಮದಲ್ಲಿ ನಾನು ಒಡ ಹುಟ್ಟಿದ ಅಣ್ಣ ಆಗಿದ್ರೋ ಗೊತ್ತಿಲ್ಲ, ಈ ಜನ್ಮದಲ್ಲಿ ತುಂಬಾ ಸಹಾಯ ಮಾಡಿದ್ದೀರಾ. ನಾನು ಬರ್ತೀನಿ. ಮೊದಲು ಹೋಗಮ್ಮ, ಮೊದಲು ಹೋಗು. ಬರ್ತೀನಿ. ಹೋಗಮ್ಮ.